ಐ ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ಟೂಡೆಂಟ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ನಾಳೆ ನಿಮಗೆ ಇಂಗ್ಲೀಷ್ ಪರೀಕ್ಷೆ ಇದೆ, ಅಂದರೆ ಇಂಗ್ಲೀಷ್ ಫೈನಲ್ ಎಕ್ಸಾಮು. ಸೊ ಅದಕ್ಕೆ ಯಾವ ಒಂದು ಕ್ವಶನ್ಸ್ ಬರುತ್ತೆ ಮತ್ತು ತುಂಬ ಇಂಪಾರ್ಟೆಂಟಾಗಿ ಏನು ಓದ್ಕೊಳ್ಬೇಕು, ಜಸ್ಟ್ ಪಾಸ್ ಆಗೋಕ್ಕೆ ಏನು ಓದ್ಕೊಳ್ಬೇಕು, ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ಏನಿದೆ, ಸೊ ಇದೆಲ್ಲ ಡೌಟ್ಸು ನಾನು ಕ್ಲಿಯರ್ ಮಾಡಿಕೊಂಡು ಇವತ್ತು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ನ ಬಿಡ್ತಾಯಿದ್ದೀನಿ. ಸೊ ಇದು ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನಿಮಗೆ ತುಂಬ ಶಾರ್ಟಾಗಿ ಎಲ್ಲ ಆನ್ಸರ್ಸ್ ಇರುತ್ತೆ. ಸೊ ನೀವು ಆರಾಮಾಗಿ ಓದ್ಕೊಳ್ಬೋದು. ಸೊ ಇದರಲ್ಲಿ ಎಸ್ಸೆ ಆಗಿರ್ಬೋದು, ಆಮೇಲೆ ಸಮ್ಮರಿ ಆಗಿರ್ಬೋದು, ಮೆಮೊರೈಸೇಷನು, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸು, ಹಾಗೆ ಪ್ರೊಫೈಲ್ ರೈಟಿಂಗು, ಪಿಕ್ಚರ್ ರೀಡಿಂಗು, ಇದೇ ರೀತಿ ಸ್ವಲ್ಪ ಗ್ರಾಮರ್ನು ಸೇರಿಸಿ ಎಲ್ಲನೂ ಕವರ್ ಆಗಿದೆ. ಸೊ ಇದು ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನೀವು ಇಷ್ಟನ್ನೇ ಓದ್ಕೊಳ್ಳಿ ಸಾಕು, ಪಾಸ್ ಆಗೋಕ್ಕೆ. ಆರಾಮಾಗಿ ಪಾಸ್ ಆಗ್ತೀರಾ. ತುಂಬ ಈಸಿಯಾಗಿದೆ. ನಿಮ್ಮ ಗ್ರೂಪಲ್ಲಿ ಅಥವಾ ನಿಮ್ಮ ಒಂದು ಕ್ಲಾಸಲ್ಲಿ ಯಾರಾದರೂ ಇಂಗ್ಲೀಷಲ್ಲಿ ತುಂಬ ಸ್ಲೋ ಇದ್ದರೆ ಅಥವಾ ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ ಅಂದರೆ ಅವ್ರಿಗೆ ಈ ವಿಡಿಯೋನ ಕಳಿಸಿ. ಸೊ ಅವರು ಶಾರ್ಟಾಗಿ ತುಂಬ ಈಸಿಯಾಗಿ ಇರುವಂಥ ಆನ್ಸರ್ಸನ್ನು ಓದ್ಕೊಂಡು ನಾಳೆ ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ದರೂ ಸಹ ಅವ್ರಿಗೂ ಕಳಿಸಿ. ಈ ವಿಡಿಯೋಸ್ನ ನೋಡಿ ಅವ್ರಿಗೂ ಸಹ ತುಂಬ ಖುಷಿಯಾಗಿ ಇಂಗ್ಲೀಷಲ್ಲಿ ಪಾಸ್ ಆಗ್ತಾರೆ. ಸೊ ನೀವೇನು ಅಂದ್ಕೊಳ್ಳೋದು ಬೇಡ ಇಂಗ್ಲೀಷಲ್ಲಿ ನಾನು ಫೇಲ್ ಆಗ್ತೀನಿ ಅಂತ. ಈ ಒಂದು ವಿಡಿಯೋ ನೋಡಿ ಸಾಕು. ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಕ್ವಶನ್ ಆನ್ಸರು ಆಗಿರ್ಬೋದು ಅಥವಾ ಎಸ್ಸೆ, ಸಮ್ಮರಿ, ಮೆಮೊರೈಸೇಷನ್ ಇದನ್ನೆಲ್ಲ ಓದ್ಕೊಂಡ್ರೆ ಸಾಕು, ಆರಾಮಾಗಿ ಇಂಗ್ಲೀಷ್ ಪಾಸ್ ಆಗ್ತೀರಾ. ಸೊ ಈ ವಿಡಿಯೋ ಯಾರ್ಯಾರು ಇವಾಗ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೂ ಸಹ ಒಂದು ಪ್ರೋತ್ಸಾಹ ಸಿಕ್ಕಾಗೆ ಆಗುತ್ತೆ, ನೀವು ವಿಡಿಯೋ ಇಷ್ಟಪಡ್ತಿದ್ದೀರಾ ನಾವು ಮಾಡೋ ವೀಡಿಯೋಸ್ನ ಅಂತ. ಸೊ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ. ಸೊ ಬನ್ನಿ ಹಾಗಾದರೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಏನೇನು ಒಂದು ಕ್ವಶನ್ಸ್ ಇದೆ, ಹಾಗೆ ನಾವು ಯಾವುದನ್ನು ಕಲಿಬೇಕು, ಎಷ್ಟು ಈಸಿಯಾಗಿ ಕ್ವಶನ್ಸ್ ಇದೆ ಅನ್ನೋದನ್ನು ನೋಡ್ಕೊಂಬರೋಣ. ಸೊ ಫಸ್ಟ್ ನೋಡಿ, ನಿಮಗೆ ದ ಬ್ಲೈಂಡ್ ಬಾಯ್ ಅಂತ ಮೆಮೊರೈಸೇಷನ್ಗಿದೆ. ಸೊ 4 ಮಾರ್ಕ್ಸ್ಗೆ ನೀವು ಇಷ್ಟು ಪ್ಯಾರಾಗಳನ್ನು ಕಲಿಬೇಕು. ಸೊ ಅದರಲ್ಲಿ ನಿಮಗೆ ಒಂದು ಪ್ಯಾರಾ ಬರುತ್ತೆ, ಅಂದರೆ 4 ಲೈನ್ಸ್ ಬರುತ್ತೆ. ಹಾಗೆ ಇನ್ನೊಂದಿದೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ ಇದೆ. ಸೊ ಅದು ತುಂಬ ಸ್ವಲ್ಪ ಟಫ್ ಆಗಿದೆ, ಈ ಒಂದು ವರ್ಡ್ಸ್ ಆಗಿರ್ಬೋದು, ಆ ಸ್ಪೆಲ್ಲಿಂಗ್ಸ್ ಆಗಿರ್ಬೋದು. ಸೊ ಅದಕ್ಕೋಸ್ಕರನೇ ನಾನು ಬ್ಲೈಂಡ್ ಬಾಯ್ ತುಂಬ ಶಾರ್ಟಾಗಿ ಚೆನ್ನಾಗಿ ಅರ್ಥ ಆಗುವಂಥ ಪೊಯಮು, ಅದಕ್ಕೆ ಇದನ್ನು ಕೊಟ್ಟಿದ್ದೀನಿ. ಸೊ ಅದಕ್ಕೆ ನೀವು ಇದೇ ಪೊಯಮನ್ನು ಬಾಯಟ್ ಮಾಡಿಕೊಂಡು ನಾಳೆ ಹೋಗಿ ಬರೀರಿ. ಹಾಗೆ ಎಸ್ಸೆ ನೋಡ್ತಿದ್ದೀರಾ ಪಕ್ಕದಲ್ಲಿ. ಸೊ ಎನ್ವಿರಾನ್ಮೆಂಟಲ್ ಪೊಲ್ಯೂಷನು, ಸೊ ಪೊಲ್ಯೂಷನ್ ಬಗ್ಗೆನೇ ಎಸ್ಸೆ ಬರುತ್ತೆ ನಿಮಗೆ. ಸೊ ನೋಡ್ಕೊಂಡೋಗಿ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಹಾಗೆ ಸೌಂಡ್ ಪೊಲ್ಯೂಷನ್. ಸೊ ಅದನ್ನೇ ಶಾರ್ಟಾಗಿ ಯಾವ್ಯಾವ ರೀತಿ ಕಾಸಸ್ ಆಗುತ್ತೆ, ಎಫೆಕ್ಟ್ಸು, ಆಮೇಲೆ ರೆಮಿಡೀಸ್ ಏನು, ಲಾಸ್ಟಲ್ಲಿ ಕನ್ಕ್ಲೂಷನ್ 2 ಲೈನ್ಸ್ ಇದೆ. ಸೊ ಇಷ್ಟು ಬರೆದ್ರೆ ಸಾಕು, ನಿಮಗೆ ಪಾಸಿಂಗ್ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ ಟೀಚರ್ಸ್ ಎಲ್ಲ. ಸೊ ನೆಕ್ಸ್ಟ್ ನೋಡಿ, ಸಮರಿ ಕೊಟ್ಟಿದ್ದಾರೆ, ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ. ಸೊ ಈ ಒಂದು ಸಮರಿ ನಿಮಗೆ 4 ಮಾರ್ಕ್ಸ್ಗೆ ಬರುತ್ತೆ. ಸೊ ಜಸ್ಟ್ 4 ಒಂದು 10-11 ಲೈನ್ ಓದ್ಕೊಂಡ್ರೆ ಸಾಕು, ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಸೊ ಈಸಿಯಾಗಿ ಕಲಿಯುವಂಥದ್ದಾಗಿದೆ. ಸೊ ಯಾರ್ಯಾರು ಸ್ಲೋ ಲರ್ನರ್ಸ್ ಇದ್ದೀರಾ ಸೊ ಅವರೆಲ್ಲ ಬೇಗನೆ ಕಲ್ತ್ಕೊಳ್ಳಿ, ಯಾಕಂದರೆ ನಾಳೆನೇ ಎಕ್ಸಾಮು. ಸೊ ಇವತ್ತು ನೀವೇನು ಓದ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಎಕ್ಸಾಮು. ಸೊ ಅದಕ್ಕೋಸ್ಕರನೇ ನಾನು ಶಾರ್ಟಾಗಿರುವಂಥ ಆನ್ಸರ್ಸ್ನ ಕೊಟ್ಟಿದ್ದೀನಿ. ಸೊ ಯಾರಿಗಾದರೂ ಟಾಪರ್ಸ್ಗೆ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದರೂ ತುಂಬ ಸ್ಲೋ ಇದ್ದಾರೆ, ಇಂಗ್ಲೀಷ್ ಓದೋಕ್ಕೆ ಬರಲ್ಲ, ಅವ್ರಿಗೆ ಪಾಸ್ ಆಗೋದು ಕಷ್ಟ ಅನ್ನೋರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಸಹ ನಿಮ್ಮಿಂದ ತುಂಬ ಸಹಾಯ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಎಸ್ಸೆ ಏರ್ ಪೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಪೊಲ್ಯೂಷನ್ನು ಮತ್ತು ಏರ್ ಪೊಲ್ಯೂಷನು ಸೊ ನೋಡ್ಕೊಳ್ಳಿ, ಇದೆಲ್ಲ ಸೇಮ್ ಇರುವಂಥದ್ದು. ಸೊ ನೀವು ಪೊಲ್ಯೂಷನ್ಗಿಂತ ಏರ್ ಪೊಲ್ಯೂಷನ್ ಬಗ್ಗೆ ಕಲ್ತ್ರೇ ಬೆಸ್ಟು, ಯಾಕಂದರೆ ಇದು ಕನ್ಫರ್ಮ್ ಕ್ವಶನ್ನು. ಏರ್ ಪೊಲ್ಯೂಷನ್ನು ನಿಮ್ಮ ಒಂದು ಈ ಸಾರಿನ ಎಕ್ಸಾಮ್ಗೆ ಬರುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ, ಕನ್ಫರ್ಮ್ ಅಂತ ನಾನೇ ಹೇಳ್ತಾ ಇದ್ದೀನಿ. ಸೊ ಇದನ್ನೊಂದು ಓದ್ಕೊಳ್ಳಿ ಸಾಕು. ನೋಡಿ ಶಾರ್ಟಾಗಿ ಆನ್ಸರ್ಸ್ ಇದೆ ಎಲ್ಲನೂ ಚಿಕ್ಕದಾಗೆ. ಸೊ ಅದಕ್ಕೆ ಈ ಒಂದು ಕ್ವಶನನ್ನು ಮಿಸ್ ಮಾಡ್ದಿರಾ ಓದ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಸಮ್ಮರಿ ಇದೆ. ಸೊ ಜಾಸ್ ಪೊಯಮ್ 2 ಇದು 3 ಮಾರ್ಕ್ಸ್ಗೆ ಬರುವಂಥ ಸಮ್ಮರಿ ಆಗಿದೆ. ಸೊ ಮೇಲೆ ನೋಡಿದ್ರಲ್ಲ ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ, ಅದು 4 ಮಾರ್ಕ್ಸಿಗೆ ಬರುತ್ತೆ. ಹಾಗೆ ಕೆಳಗಡೆ ಇರುವಂಥದ್ದು ಜಾಸ್ ಪೊಯಮ್ 2 ಇದು 3 ಮಾರ್ಕ್ಸ್ಗೆ ಬರುತ್ತೆ. ಸೊ ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಅನ್ನೋದು. ಸೊ ನೀವು ಟೋಟಲ್ ಬೇಕಿದ್ದರೆ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಮಾರ್ಕ್ಸ್ ಆಗುತ್ತೆ ಅಂತ. ಸೊ ಪಕ್ಕ ನೀವು ಪಾಸ್ ಆಗ್ತೀರಾ, 30+ ತೆಗಿತೀರಾ. ಅದಕ್ಕೋಸ್ಕರನೇ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ಸಹ
ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ನಾನು ಹೇಳ್ತಿರೋ ಈ ಕ್ವಶನ್ಸನ್ನೆಲ್ಲ ಯಾವುದೂ ಮಿಸ್ ಮಾಡ್ದಿರ ಓದ್ಕೊಳ್ಳೇಬೇಕು ನೀವು. ಸೊ ನೆಕ್ಸ್ಟ್ ನೋಡಿ, ಆ ಹೀರೋಯಿಂದ ಈ ರೀತಿಯ ಕ್ವಶನ್ಸ್ ಬರುತ್ತೆ. ಅಂದರೆ ನಿಮಗೆ 3 ಮಾರ್ಕ್ಸ್ಗೆ ಫಸ್ಟು ಆ ಹೀರೋ ಪಾಠದಿಂದ ಬರುತ್ತೆ. ನೆಕ್ಸ್ಟು ಜಾಸ್ ಪೊಯಮ್ ಟುದು ನೆಕ್ಸ್ಟ್ ಕ್ವಶನ್ ಇರುತ್ತೆ 3 ಮಾರ್ಕ್ಸ್ಗೆ. ಸೊ ನೋಡಿ, ಈ ಕ್ವಶನ್ ಆದರೂ ಬರ್ಬೋದು, ಈ ಕ್ವಶನ್ ಆದರೂ ಬರ್ಬೋದು, ಈ ಕ್ವಶನ್ ಆದರೂ ಬರ್ಬೋದು. ಸೊ ಈ ಒಂದು 25th ಕ್ವಶನ್ ನಂಬರ್, ಸೊ ಅವರು ಸಹ ಕೊಟ್ಟಿದ್ದಾರೆ 25th ಕ್ವಶನ್ ಅಂತಂದ್ಬಿಟ್ಟು. ಯಾವುದಾದ್ರೂ ಕ್ವಶನ್ ಬರಲಿ, ಸೊ ಅದಕ್ಕೆಲ್ಲದಕ್ಕೂ ಇದೊಂದೇ ಆನ್ಸರ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಾ, ಇಷ್ಟನ್ನ ನೀವು ಓದ್ಕೊಂಡ್ರೆ ಸಾಕು. ಅಟ್ಲೀಸ್ಟ್ ನಿಮಗೆ ಅಷ್ಟು ಬಂದಿಲ್ಲ ಅಂದರೂ ಪರವಾಗಿಲ್ಲ. ಸೊ 6 ಸೆಂಟೆನ್ಸನ್ನು ಓದ್ಕೊಳ್ಳಿ. ತುಂಬ ಲಾಂಗ್ ಇದೆ ಕ್ವಶನು ಆನ್ಸರು. ಸೊ ನೋಡಿ, ಇಲ್ಲಿ 3 ಕ್ವಶನ್ಸ್ ಇರೋದ್ರಿಂದ ಅವರು ಡಿಫ್ರೆಂಟಾಗಿ ಆನ್ಸರ್ಸ್ನ ಮಾಡಬೇಕು. ಸೊ ಅದಕ್ಕೆ ಲಾಂಗ್ ಇದೆ. ಅದಕ್ಕೆ ನೀವು ಅಟ್ಲೀಸ್ಟ್ 6 ಸೆಂಟೆನ್ಸನ್ನಾದರೂ ಓದ್ಕೊಳ್ಳಿ, ನಿಮಗೆ 3 ಮಾರ್ಕ್ಸ್ ಆದರೂ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಈ ಕಡೆ ಸೈಡಲ್ಲಿ ಪ್ರೊಫೈಲ್ ರೈಟಿಂಗ್ನ ಯಾವ ರೀತಿ ಈಸಿಯಾಗಿ ಬರೀಬೇಕು ಅನ್ನೋದನ್ನು ಹೇಳಿದ್ದಾರೆ. ಒಂದು ಸಾರಿ ಓದ್ಕೊಂಡು ಯಾವುದು, ಎಲ್ಲಿ, ಯಾರು, ಹುಡುಗ ಇದ್ದರೆ ಏನು ಬರೀಬೇಕು, ಹುಡುಗಿ ಇದ್ದರೆ ಏನು ಬರೀಬೇಕು, ಸೊ ಈ ರೀತಿ ಎಲ್ಲನೂ ಕಲ್ತ್ಕೊಳ್ಳಿ. ಸೊ ನೋಡಿ, ಕ್ವಾಲಿಫಿಕೇಷನ್ ಇದ್ದರೆ ಈಸ್, ಹರ್, ಸೊ ಯಾರಿಗೆ ಈಸು, ಹುಡುಗ ಇದ್ದರೆ ಈಸು, ಹುಡುಗಿ ಇದ್ದರೆ ಹರ್, ಸೊ ಈ ರೀತಿ ಎಲ್ಲ ನೀವು ಕಲ್ತ್ಕೋಬೇಕು. ಒಂದು ಸಾರಿ ಕರೆಕ್ಟಾಗಿ ಓದ್ಕೊಂಬಿಡಿ ಎಲ್ಲದನ್ನು. ಹಾಗೆ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 33 ಪಿಕ್ಚರ್ ರೀಡಿಂಗು. ಸೊ ಇದು 3 ಮಾರ್ಕ್ಸ್ಗೆ ಇರುತ್ತೆ ನಿಮಗೆ. ಸೊ ನೋಡ್ತಾ ಇದ್ದೀರಾ 3 ಮಾರ್ಕ್ಸ್ಗೆ. ದಿಸ್ ಪಿಕ್ಚರ್ ಈಸ್ ಅಬೌಟ್, ನೋಡಿ ಪಿಕ್ಚರ್ ರೀಡಿಂಗ್ ಅಂದ ತಕ್ಷಣ ನೀವು ಫಸ್ಟು ಒಂದು ಸ್ವಲ್ಪ ಸೆಂಟೆನ್ಸು ನಿಮಗೆ ಗೊತ್ತಿರಬೇಕು. ಸೊ ದಿಸ್ ಪಿಕ್ಚರ್ ಈಸ್ ಅಬೌಟ್ ಮಾರ್ಕೆಟ್ ಆಗಿದ್ದರೆ ಮಾರ್ಕೆಟು, ಫ್ಲವರ್ಸ್ ಆಗಿದ್ದರೆ ಫ್ಲವರ್ಸು. ಸೊ ನೀವು ಚಿತ್ರದಲ್ಲಿ ಏನು ನೋಡ್ತಿದ್ದೀರಾ ಅದ್ರ ಬಗ್ಗೆನೇ ಬರ್ಕೊಂಡೋಗಿ. ಅಟ್ಲೀಸ್ಟ್ ನಿಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಗೆ ಹೆಂಗೆ ಅನಿಸುತ್ತೋ ಇಂಗ್ಲೀಷ್ ವರ್ಡ್ಸ್ನ ಸೇರಿಸಿ ಬರೀರಿ, ಅಷ್ಟೇ ಸಾಕು. ಇದು ನಿಮಗೆ ಕಷ್ಟ ಆದರೆ ಇದನ್ನು ಸ್ಕಿಪ್ ಮಾಡಿಬಿಡಿ. ಯಾರೂ ಸಹ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಒಂದೊಂದು ಸಾರಿ ನಿಮಗೆ ಡಿಫ್ರೆಂಟಾಗಿ ಪಿಕ್ಚರ್ಸ್ ಎಲ್ಲ ಕೊಡ್ತಾರೆ. ಸೊ ಅದಕ್ಕೋಸ್ಕರನೇ. ಹಾಗೆ ಬನ್ನಿ ನೆಕ್ಸ್ಟ್ ನೋಡೋಣ. ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ 5 ಮಾರ್ಕ್ಸ್ಗೆ. ಸೊ ಪರ್ಸ್ನಲ್ ಲೆಟ್ರ್ ಕೊಟ್ಟಿದ್ದಾರೆ. ಸೊ ಪರ್ಸ್ನಲ್ ಲೆಟ್ರಲ್ಲಿ ನಿಮಗೆ ಬರೆಯೋಕ್ಕಾಗಲ್ಲ. ಸೊ ಅಫಿಷಿಯಲ್ ಲೆಟರನ್ನೇ ಫಾಲೋ ಮಾಡಿ. ಸೊ ಇಲ್ಲಿ ಫ್ರಮ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಡಿಯರ್ ಆಗಿರ್ಬೋದು, ಇದೆಲ್ಲ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಒಂದು ಪರ್ಸ್ನಲ್ ಲೆಟರನ್ನು ಬಿಟ್ಬಿಡಿ, ನಾನು ಅಫಿಷಿಯಲ್ ಲೆಟರ್ನ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡಿ, ಹಾಗೆ ನಿಮ್ಮ ಒಂದು 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸೊ ಎಲ್ಲದನ್ನು ಒಂದು ಸಾರಿ ಅಟ್ಲೀಸ್ಟ್ ಓದ್ಕೊಳ್ಳಿ, ನಿಮಗೆ ನಾಳೆ ಈಸಿ ಆಗುತ್ತೆ. ಸೊ ಈ ಒಂದು 5 ಪೇಜಸ್ ಏನಿದೆ ತುಂಬ ಇಂಪಾರ್ಟೆಂಟು ನಿಮಗೆ. ಸೊ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇಂಪಾರ್ಟೆಂಟು. ಹಾಗೆ ನಿಮಗೆ ಎಕ್ಸ್ಟ್ರಾಕ್ಟನ್ನು ಇದರಲ್ಲೇ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೋತೀನಿ. ಹಾಗೆ ನೋಡ್ತಾ ಇರಿ. ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಗ್ರಾಮರ್ ಪಾಯಿಂಟ್ಸು ಕೆಳಗಡೆ ಇದೆ. ಸೊ ನೋಡ್ತಾ ಇದ್ದೀರಾ ಎಲ್ಲನೂ. ಈ ರೀತಿ ಡೆವಲಪ್ ಇದ್ದರೆ ಡೆವಲಪ್ಮೆಂಟ್ ಬರೆಯೋದು, ಅವರು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ಡೆವಲಪ್ ಅಂತ, ಆವಾಗ ನೀವು ಆ ಒಂದು ಡ್ಯಾಶಲ್ಲಿ ಡೆವಲಪ್ಮೆಂಟ್ ಅಂತ ಬರೆಯೋದಿರ್ಬೋದು. ಈ ರೀತಿ ನಿಮಗೆ ಒಂದು ಗ್ರಾಮರ್ ಪಾಯಿಂಟ್ಸು ನಿಮ್ಮ ಒಂದು ಕ್ವಶನ್ ಪೇಪರು ಲಾಸ್ಟ್ ಟೈಮ್ದು ಅಂದರೆ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಸ್ ಎಲ್ಲ ತೆಗೆದು ನೋಡಿದ್ರೆ ಈ ರೀತಿ ಒಂದು ಡೆವಲಪ್ಪು, ಎಮರ್ಜು, ಇಂಟ್ರೆಸ್ಟು, ಈ ರೀತಿ ಎಲ್ಲ ನಿಮಗೆ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಆನ್ಸರ್ ಏನು ಬರೀಬೇಕಂದ್ರೆ ಡೆವಲಪ್ಮೆಂಟು, ಎಮರ್ಜೆನ್ಸಿ, ಇಂಟ್ರೆಸ್ಟಿಂಗು. ಸೊ ಈ ಒಂದು ಪಕ್ಕದಲ್ಲಿರುವಂಥ ವರ್ಡ್ಸನ್ನು ಆನ್ಸರ್ ಆಗಿ ಬರೀಬೇಕಾಗುತ್ತೆ. ಸೊ ಆ ರೀತಿ ಇದು ಆಗಿರುತ್ತೆ. ಸೊ ಮೇಲುಗಡೆ ಇಫ್ ಕ್ಲಾಸ್ ನೋಡ್ತಾ ಇದ್ದೀರಾ, ವುಡ್ ಹ್ಯಾವು, ವುಡಂಟ್ ಹ್ಯಾವು. ಸೊ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ವುಡ್ ಹ್ಯಾವ್ ಬರೀಬೇಕು, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ವುಡಂಟ್ ಹ್ಯಾವ್ ಬರೀಬೇಕು. ಹಾಗೆ ಟು ಇನ್ಫಿನಿಟಿವ್ ನೋಡ್ತಾ ಇದ್ದೀರಾ, ಯಾವುದೇ ಒಂದು ಆಪ್ಷನಲ್ಲಿ ನಿಮಗೆ ಟು ಅಂತ ಕಾಣಿಸಿದ್ರೆ ಅದ್ರ ಪಕ್ಕದಲ್ಲಿರೋದು ವರ್ಬ್ ಆಗಿದ್ದರೆ ಸೊ ನೀವು ಆ ಒಂದು ಆಪ್ಷನ್ಗೆ ಕರೆಕ್ಟ್ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಯೂಸ್ ಆ್ಯಸ್ ಅ ವರ್ಬ್. ಸೊ ಯಾವ ವರ್ಡ್ಸ್ ಬರುತ್ತೆ ಅಂತೆ, ಐ ವಾಕ್, ಐ ಡ್ರೀಮ್, ಐ ವಾಚ್. ವರ್ಬ್ ಬಂದರೆ ಆ್ಯಕ್ಷನ್ ವರ್ಡ್. ಸೊ ನೋಡ್ಕೊಳ್ಳಿ ಯಾವ ರೀತಿ ಬರಿಬೇಕನ್ನೋದು. ಸೊ ನೋಡಿ, ಸೊ ಸಾರಿ, ಅದು ವರ್ಬ್ ಬರಿಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ ಈ ಒಂದು ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ಹಾಗೆ 2 ಮಾರ್ಕ್ ಕ್ವಶನ್ಸ್ ಇರ್ಬೋದು ಸಪ್ಲಿಮೆಂಟ್ರಿ ರೀಡಿಂಗಿಂದ. ಹಾಗೆ ಸಿಲೆಬಸ್ ಆನ್ಸರು, ಈ ನೈಟು ಆ್ಯಂಡ್ ವಾಕು, ಇದೆಲ್ಲ ಸಿಲೆಬಲ್ಸು. 1 ಸಿಲೆಬಲ್, 2 ಸಿಲೆಬಲ್, 3 ಸಿಲೆಬಲ್ ಅಂತ ಕೇಳ್ತಾರೆ ನಿಮಗೆ. ಸೊ ಆವಾಗ ನೀವು ಆ ಒಂದು ವರ್ಡಲ್ಲಿ ಎಷ್ಟು ಸಿಲೆಬಲ್ ಇದೆ ಅಂತ ನೋಡಿಬಿಟ್ಟು ಬರಿಬೇಕಾಗುತ್ತೆ.
ಸೊ ಆ ರೀತಿಯ ಒಂದು ಪ್ರಶ್ನೆಗಳು. ಈ ವಿಡಿಯೋನ ಪೂರ್ತಿಯಾಗಿ ಯಾರ್ಯಾರು ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಮ್ಮ ಎಲ್ಲ ವೀಡಿಯೋಸ್ನೂ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.